ಬೇವಿನ ಎಣ್ಣೆ, ಬೇವಿನ ಕಡ್ಡಿ ಹಾಗೂ ಎಲೆ ಮತ್ತು ಅರಿಶಿಣದ ಪುಡಿ ಅದರೊಟ್ಟಿಗೆ ನಿಂಬೆಹಣ್ಣು ಯೂಸ್ ಮಾಡ್ತಾ ಇದ್ದೀವಿ. ಈಗ ಮೊಟ್ಟ ಮೊದಲಿಗೆ ಈ ಬೇವಿನ ಎಲೆ ಮತ್ತು ಕಡ್ಡಿಯನ್ನು ಸಮೇತವಾಗಿ ನಾವು ತೆಗೆದುಕೊಳ್ಬೇಕು. ಅದಕ್ಕೆ ಒಂದು ಸ್ವಲ್ಪ ಅರಿಶಿಣದ ಪುಡಿಯನ್ನು ಹಾಕಿ ತೆಗೆದುಕೊಂಡು ನಂತರ ಅದನ್ನು ಹೇಗೆ ಮಾಡಬೇಕು ಹೇಳಿ ತೋರಿಸ್ಕೊಡ್ತೀನಿ. ಮೊದಲು ಕುಟಾಣಿಯನ್ನು ತೆಗೆದುಕೊಳ್ಳಿ. ಒಂದು 5 ಎಲೆಗಳು ಕಡ್ಡಿ ಸಮೇತ ಹಾಕಬೇಕು. ಮತ್ತು ಬೇವಿನ ಕಡ್ಡಿ ಒಂದು 2ರಿಂದ 3. ಬೇವಿನ ಕಡ್ಡಿ ಸ್ವಲ್ಪ ಗಟ್ಟಿ ಇರುತ್ತೆ, ಅದನ್ನು ಹಾಕ್ಕೊಳ್ಬೇಕು. 2ರಿಂದ 3 ಬೇವಿನ ಕಡ್ಡಿ. ಅದಕ್ಕೆ ಒಂದು 1/4 ಚಮಚದಷ್ಟು ಅರಿಶಿಣದ ಪುಡಿಯನ್ನು ಇಷ್ಟು ಹಾಕ್ಕೊಂಡು ಇದನ್ನು ಕುಟ್ಕೊ. ಜಾಸ್ತಿ ಏನದು ಪುಡಿ ಆಗುವಂಥ ಒಂದು ನೆಸೆಸಿಟಿ ಏನಿಲ್ಲ. ಇದನ್ನು ಸ್ವಲ್ಪ ಜಜ್ಕೊಂಡು ಅಂದರೆ ಎಣ್ಣೆ ಜೊತೆಗೆ ಬೆರಿಬೇಕಿತ್ತು. ಸಾಕು ಅನಿಸುತ್ತೆ, ಅಷ್ಟೇ ಸಾಕು. ಈಗ ಈ ಪಾತ್ರೆಗೆ ನಾವು ಎಣ್ಣೆಯನ್ನು ಹಾಕ್ಕೊಳ್ಬೇಕು. 3 ಚಮಚದಷ್ಟು ಬೇವಿನ ಎಣ್ಣೆ, ಸ್ವಲ್ಪ ಕಡಿಮೆ ಉರಿಯಲ್ಲಿ ಇದನ್ನು ಮಾಡಿಕೊಂಡು ಈಗ ನಾವಿಲ್ಲಿ ಏನು ಜಜ್ಕೊಂಡಿದ್ದೀವಿ ಈ ಬೇವಿನ ಕಡ್ಡಿ ಎಲೆ ಹಾಗೂ ಅರಿಶಿಣದ ಪುಡಿಯನ್ನು ಇದಕ್ಕೆ ಹಾಕ್ಕೊಳ್ಳಿ. ಎಷ್ಟೊತ್ತು ಬಿಸಿ ಮಾಡಬೇಕಾಗುತ್ತೆ? ಇದನ್ನು ತುಂಬ ಹೊತ್ತುಗಳ ಕಾಲ ಏನು ಬೇಡ, ಜಸ್ಟ್ ಒಂದು 2 ಮಿನಿಟ್ಸ್ನಲ್ಲಿ ಇದು ರೆಡಿ ಆಗುತ್ತೆ, ಸಿದ್ಧವಾಗುತ್ತೆ. ಇದರಲ್ಲಿ ಏನು ನಾವು ಈ ಬೇವಿನ ಕಡ್ಡಿಗಳನ್ನು ಏನು ಹಾಕ್ಕೊಂಡಿದ್ದೀವಿ ಇದರಲ್ಲಿರುವಂಥ ಸತ್ವಗಳು ಈ ಎಣ್ಣೆಯಲ್ಲಿ ಬೆರಿಬೇಕು. ಅದು ಬೆರೆತ ನಂತರ ಇದನ್ನು ಒಂದು 2 ನಿಮಿಷಗಳ ಕಾಲ ಹಾಗೇನೆ ಆ ಎಣ್ಣೆಯಲ್ಲಿ ಬರೋ ಹಾಗೆ ಇದನ್ನು ನೋಡಬೇಕು. ನಂತರ ಇದನ್ನು ಆಫ್ ಮಾಡಿ ಇದಕ್ಕೆ ನಿಂಬೆಹಣ್ಣಿನ ರಸವನ್ನು ಬೆರೆಸಿ ನಾವು ಯೂಸ್ ಮಾಡ್ಕೊಳ್ಳೋದ್ರಿಂದ ತುಂಬ ಉತ್ತಮವಾದಂಥ ಒಂದು ಫಲಿತಾಂಶವನ್ನು ನಾವು ಪಡಿಬೋದು. ನೋಡಿ, ಈಗ ಸಿದ್ಧವಾಗಿದೆ. ಇದನ್ನು ಆಫ್ ಮಾಡ್ಕೊಳ್ಳೋಣ. ಇದನ್ನು ಒಂದು ಬಟ್ಲಿಗೆ ಹಾಕ್ಕೊಳ್ಬೇಕು. ಇದರಲ್ಲಿ ಏನು ಕಡ್ಡಿಗಳಿರುತ್ತೆ ಅದನ್ನು ಹಾಗೆ ಇಟ್ಟರೂ ಏನು ಇದು ತೊಂದರೆ ಆಗಲ್ಲ. ಅದರಲ್ಲಿರುವಂಥ ಕೆಲವು ಸತ್ವಗಳು ಕೂಡ ಅದರಲ್ಲೇ ಶೇಖರಣೆಗೊಳ್ಳುತ್ತೆ ಅಂತ ಹೇಳಿ ಹೇಳ್ಬೋದು. ಈಗ ಈ ರೀತಿ ಸಿದ್ಧವಾದಂಥ ಎಣ್ಣೆ ಏನಿದೆ ಇದಕ್ಕೆ ನಾವು 1/4 ಭಾಗದಷ್ಟು ನಿಂಬೆಹಣ್ಣಿನ ರಸವನ್ನು ಇಟ್ಕೊಳ್ತೀವಿ. ಇದು ಹಿಂಡ್ಕೊಂಡ ನಂತರ ಇದನ್ನು ಹಾಗೆ ಆ ಬಿಸಿ ಏನು ಎಣ್ಣೆ ಇದೆ ಅದನ್ನು ಹಾಗೆ ಬಿಡಬೇಕು. ಇದು ಸ್ವಲ್ಪ ತಣ್ಣಗಾಗಬೇಕು ಅಂತಂದರೆ ಒಂದು ಸ್ವಲ್ಪ ಬೆಚ್ಚನೆ ಅಂತ ನಾವೇನು ಹೇಳ್ತೀವಿ ಆ ಥರ ಆದಾಗ ಆ ಎಣ್ಣೆಯನ್ನು ಎಲ್ಲಿ ನಿಮಗೆ ಫಂಗಲ್ ಇನ್ಫೆಕ್ಷನ್ಸ್ ಆಗಿದೆ, ಆಮೇಲೆ ಈ ನಾವು ಹೇಳ್ತೀವಲ್ಲ ಉಗುರು ಸುತ್ತು ಅಂತ ಏನಾಗುತ್ತೆ, ಅದಕ್ಕೆ ಕೂಡ ಈ ಎಣ್ಣೆಯನ್ನು ಸ್ವಲ್ಪ ಬಿಸಿ ಇರುವಾಗಲೇ ನಾವು ಹಚ್ಕೊಳ್ಳೋದು ತುಂಬ ಫಲಕಾರಿ ಅಂತ ಹೇಳ್ಬೋದು. ಮತ್ತು ಇದನ್ನು ದಿವಸಕ್ಕೆ 3 ಬಾರಿ ಹಚ್ಕೊಳ್ಬೇಕಾಗುತ್ತೆ. ಸೊ ಇದನ್ನು 3 ಬಾರಿ ಹಚ್ಕೊಂಡು ನಂತರ ಇದರ ಪರಿಣಾಮ ನಿಮಗೆ ಗೊತ್ತಾಗುತ್ತೆ ಎಷ್ಟು ಫಲಕಾರಿ ಅಂತ ಹೇಳಿ. ತುಂಬ ಉತ್ತಮವಾದಂಥ ರಿಸಲ್ಟ್ಸ್ ಬರುವಂಥ ಒಂದು ತೈಲ ಇದಾಗಿದೆ. ವೀಕ್ಷಕರು, ತುಂಬ ಸುಲಭವಾದಂಥ ಒಂದು ಪ್ರಯೋಗ ಇದು. ಇದರಲ್ಲಿ ಬೇವಿನ ಎಣ್ಣೆ, ಬೇವಿನ ಎಲೆ ಜೊತೆಗೆ ಕಡ್ಡಿ, ಆಮೇಲೆ ನಿಂಬೆಹಣ್ಣು ಹಾಗೂ ಅರಿಶಿಣವನ್ನು ಮಿಶ್ರಣಗೊಂಡಂತಹ ಈ ಒಂದು ತೈಲ ನೇಲ್ ಇನ್ಫೆಕ್ಷನ್ಸ್ ಅಂತಂದರೆ ಉಗುರಿಗೆ ಯಾವಾಗ ಈ ಒಂದು ಫಂಗಲ್ ಇನ್ಫೆಕ್ಷನ್ ಆಗುತ್ತೆ ಆವಾಗ ಮತ್ತು ಉಗುರು ಸುತ್ತು ಬಂದಾಗ ತುಂಬ ಉತ್ತಮವಾದಂಥ ಒಂದು ತೈಲ ಅಂತೇಳಿ ಹೇಳ್ಬೋದು. ವೀಕ್ಷಕರೇ, ಇದನ್ನು ಮಾಡಿ ಇದರ ಉಪಯೋಗಗಳನ್ನು ಮನೆಯಲ್ಲಿ